ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಎಲ್ಲೆಂದರಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. ಅಲ್ಲದೆ ಟ್ರಾಫಿಕ್ ಅಲ್ಲದ ಜಾಗದಲ್ಲಿ ವಾಹನಗಳನ್ನು ನಿಲುಗಡೆ ಮಾಡಿ ವಾಹನ ಸವಾರರಿಗೆ ಇನ್ನಿಲ್ಲದ ಸಮಸ್ಯೆಗಳು ಉಂಟಾಗ್ತಾ ಇವೆ. ಹೀಗಾಗಿ ಇವುಗಳಿಗೆ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತಹ ಸಲುವಾಗಿ ಸಂಚಾರ ಪೊಲೀಸರು ಸಿದ್ಧತೆಯನ್ನು ನಡೆಸ್ತಾ ಇದ್ದು ಟೋಯಿಂಗ್ ವಾಹನಗಳಿಗಾಗಿ ಬಿಬಿಎಂಪಿಯ ಮೊರೆ ಹೋಗಿದೆ. ಹೌದು, ದೇಶದ ಇತರೆ ಮಹಾನಗರಗಳಿಗೆ ಹೋಲಿಕೆ ಮಾಡಿದರೆ ಬೆಂಗಳೂರಿನಲ್ಲಿ ಜನಸಂಖ್ಯೆಯಷ್ಟೇ ವಾಹನಗಳ ಸಂಖ್ಯೆಯೂ ಕೂಡ ದಾಖಲೆ ಮಟ್ಟದಲ್ಲಿ ಏರಿಕೆಯಾಗ್ತಾ ಇದೆ. ಅದರಲ್ಲೂ ಕೋವಿಡ್ ಹಾಗೂ ಲಾಕ್ಡೌನ್ ನಂತರ ಬೆಂಗಳೂರಿನಲ್ಲಿ ವಾಹನಗಳ ಸಂಖ್ಯೆ ಮಿತಿ ಮೀರಿ ಬೆಳೀತಾ ಇದೆ. ಸದ್ಯ ನಗರದಲ್ಲಿ ಪ್ರತಿನಿತ್ಯ ಸರಾಸರಿ 2300 ಹೊಸ ವಾಹನಗಳು ರಸ್ತೆಗಿಳಿತಾ ಇದ್ದು ವಾಹನಗಳ ಸಂಖ್ಯೆ ಕೂಡ 1.25 ಕೋಟಿಯ ಗಡಿ ದಾಟಿದೆ. ಇನ್ನು ನಗರದಲ್ಲಿ 2003ರಲ್ಲಿ ಪ್ರತಿ 1,000 ಜನರಿಗೆ 400 ವಾಹನಗಳಿದ್ವು. ಈಗ ಪ್ರತಿ 1,000 ಜನರಿಗೆ ಸರಾಸರಿ 848 ವಾಹನಗಳಿವೆ ಅಂತ ಹೇಳಿ ಅಂದಾಜಿಸಲಾಗ್ತಾ ಇದೆ. ಇನ್ನು ವಾಹನಗಳ ಸಂಖ್ಯೆ ಏರಿಕೆಯಾಗದಂತೆ ಪಾರ್ಕಿಂಗ್ ಸೌಕರ್ಯವನ್ನು ಕಲ್ಪಿಸುವುದು ಕೂಡ ದೊಡ್ಡ ಸವಾಲಾಗಿ ಹೋಗಿದೆ. ಹೀಗಾಗಿ ಟೋಯಿಂಗ್ ಆರಂಭ ಮಾಡಲಾಗ್ತಾ ಇದೆಯಂತೆ. ಇನ್ನು ಈ ಹಿಂದೆ ವಾಹನ ನಿಲುಗಡೆ ನಿರ್ಬಂಧಿತ ಸ್ಥಳದಲ್ಲಿ ವಾಹನವನ್ನು ನಿಲ್ಲಿಸಿದ್ರೆ ದಂಡದ ಜೊತೆಗೆ ಹೆಚ್ಚುವರಿ ಟೋಯಿಂಗ್ ಶುಲ್ಕವೆಂತ ಅಂತ ಹೇಳಿ 800 ರೂಪಾಯಿನ ವಿಧಿಸಲಾಗ್ತಾ ಇತ್ತು. ಇನ್ನು ಹೆಚ್ಚುವರಿ ಶುಲ್ಕದ ಕಾರಣಕ್ಕೆ ಟೋಯಿಂಗ್ ವಾಹನ ಸಿಬ್ಬಂದಿ ಮತ್ತು ವಾಹನ ಮಾಲೀಕರ ಮಧ್ಯೆ ಹಾದಿ ಬೇದಿಯಲ್ಲಿ ಜಗಳವಾಗ್ತಾ ಇದ್ವು. ಹೀಗಾಗಿ ಈಗ ಖಾಸಗಿ ವಾಹನಗಳಿಗೆ ಟೋಯಿಂಗ್ ಹೊಣೆಯನ್ನ ನೀಡದಿರಲು ತೀರ್ಮಾನಿಸಲಾಗಿದೆ. ಸದ್ಯ ವಾಹನ ನಿಲುಗಡೆಯ ನಿರ್ಬಂಧಿತ ಸ್ಥಳದಲ್ಲಿ ವಾಹನ ನಿಲ್ಲಿಸಿದ್ದಕ್ಕೆ ಮಾಲೀಕರು ದಂಡವನ್ನ ಮಾತ್ರ ಕಟ್ಟಬೇಕು. ಹೆಚ್ಚುವರಿಯಾಗಿ ಟೋಯಿಂಗ್ ಚಾರ್ಜ್ ಅನ್ನ ಕಟ್ಟುವಂತಿಲ್ಲ. ಇನ್ನು ಟೋಯಿಂಗ್ ಮಾಡಿದ್ರೂ ಕೂಡ ವಾಹನ ಮಾಲೀಕರಿಗೆ ಶುಲ್ಕವನ್ನ ವಿಧಿಸದಿರಲು ನಿರ್ಧರಿಸಲಾಗಿದೆಯಂತೆ. ಇನ್ನು ವಾಹನಗಳ ಕೊರತೆಯ ಕಾರಣಕ್ಕೆ ಈ ಹಿಂದೆ ಟೋಯಿಂಗ್ಗೆ ಬಾಡಿಗೆ ವಾಹನಗಳನ್ನು ಬಳಸಲಾಗ್ತಾ ಇತ್ತು. ಸದ್ಯ ಪೊಲೀಸ್ ಇಲಾಖೆಯ ಬಳಿ 3 ಟೋಯಿಂಗ್ ವಾಹನಗಳಿವೆಯಂತೆ. ಇವುಗಳ ಜೊತೆಗೆ ಪಾಲಿಕೆಯಿಂದ ಕೊಡುವಂತಹ ವಾಹನಗಳನ್ನು ಬಳಸಿಕೊಳ್ಳಲಾಗುತ್ತಂತೆ. ಇನ್ನು ಪೊಲೀಸ್ ಮತ್ತು ಗೃಹ ರಕ್ಷಕ ದಳ ಸಿಬ್ಬಂದಿಯನ್ನ ನಿಯೋಜಿಸಿ ಸಾರ್ವಜನಿಕರ ದೂರಿಗೆ ಆಸ್ಪದವಿಲ್ಲದಂತೆ ಪರಿಣಾಮಕಾರಿಯಾಗಿ ಟೋಯಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ.